ಇನ್ನು ಸಾರಿಗೆ ಸಚಿವರಾದಂಥ ರಾಮಲಿಂಗಾರೆಡ್ಡಿ ಅವರು ಕೂಡ TV9 ಜೊತೆಗೆ ಮಾತನಾಡಿದರೆ ಪ್ರಮುಖವಾಗಿ ನಾಳಿನ ಮುಷ್ಕರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದು ಸರ್ಕಾರದಿಂದ ಯಾವುದೇ ರೀತಿಯಂತ ಸಮಸ್ಯೆ ಆಗಲ್ಲ, ಜೊತೆಗೆ ಮುಷ್ಕರಕ್ಕೆ ಸಂಬಂಧಪಟ್ಟಂತೆ ನಾವೆಲ್ಲ ಏನು ಕ್ರಮ ಕೈಗೊಳ್ಳಬೇಕಾಗಿತ್ತು ಎಲ್ಲವನ್ನೂ ಕೂಡ ಕೈಗೊಂಡಿದ್ದೀವಿ. ನಾಳೆ ಮುಷ್ಕರ ಕೊಟ್ಟರೆ ಅದಕ್ಕೆ ಬೇಕಾದಂಥ ಎಲ್ಲ ವ್ಯವಸ್ಥೆಯನ್ನು ಕೂಡ ಬ್ಯಾಕಪ್ ಪ್ಲಾನ್ಗಳನ್ನು ಕೂಡ ಸಿದ್ಧಪಡಿಸ್ಕೊಂಡಿದ್ದೀವಿ ಅನ್ನುವಂಥ ಮಾತನ್ನು ರಾಮಲಿಂಗಾರೆಡ್ಡಿ ಹೇಳ್ತಾ ಇದ್ದಾರೆ. ಈಗಾಗಲೇ ಸಾರಿಗೆ ಸಚಿವರಂತ ರಾಮಲಿಂಗಾರೆಡ್ಡಿ ಅವರು ನಮ್ಮ ಜೊತೆ ನೇರವಾಗಿ ನಾನು ಮಾತಾಡ್ತಾ ಹೋಗ್ತೀನಿ. ಸರ್, ಇವತ್ತು ನಾಳೆ ಪ್ರತಿಭಟನೆಗೆ ಕರೆ ಕೊಡಲಾಗಿದೆ. ಸಾರಿಗೆ ನೌಕರರ ಜೊತೆ CM ನೇತೃತ್ವ, ನಿಮ್ಮ ನೇತೃತ್ವದಲ್ಲಿ ಸಂಧಾನ ಸಭೆ ಇತ್ತು, ವಿಫಲವಾಗಿದೆ. ಯಾವ ಕಾರಣಕ್ಕೋಸ್ಕರ ವಿಫಲ ಆಯ್ತು ಸರ್? ಜಾಯಿಂಟ್ ಆಕ್ಷನ್ ಕಮಿಟಿಯವರು 38 ತಿಂಗಳ ಬಾಕಿ ಕೊಡಬೇಕು ಅಂತ. ಹಿಂದೆ ಏನಾಗಿತ್ತು, 2023ರಲ್ಲಿ 17/3/23ರಲ್ಲಿ ಸರ್ಕಾರ ಒಂದು ಆದೇಶ ಮಾಡ್ತಾರೆ, ವೇತನ ಪರಿಷ್ಕರಣೆ ಮಾಡಿ 1/3/23ರಿಂದ ಜಾರಿ ಆಗುತ್ತೆ ಅಂತ ಹಿಂದಿನ ಸರ್ಕಾರ ತೀರ್ಮಾನ ತಗೊಳ್ತಾರೆ. ಅದನ್ನು ನಮ್ಮ ಚೀಫ್ ಮಿನಿಸ್ಟ್ರು ಆದೇಶ ಈ ರೀತಿ ಆಗಿರೋದು ಅಂತ ನಮ್ಮ CM ಇಲ್ಲ, ಅದು ತಪ್ಪೋದು, ಹಿಂದೆ ಆ ಸರ್ಕಾರ ಆದೇಶ ಮಾಡಿರೋದು 1/1/20ರಿಂದನೇ ಕೊಡಬೇಕು ಅಂತ ಅವರು ಸ್ಟ್ಯಾಂಡು. ಆಮೇಲೆ ಇವರು ಶ್ರೀನಿವಾಸ ಮೂರ್ತಿಯವರು ಒಂದು ಒನ್ ಮ್ಯಾನ್ ಕಮಿಟಿ ಮಾಡಿದರು. ಅವರು ಕೋವಿಡ್ ಸಂದರ್ಭದಲ್ಲಿ ಸರ್ಕಾರ ಆಗ 9,000 ಕೋಟಿ ಕೊಟ್ಟಿತ್ತು, ಸ್ಯಾಲ್ರೀಸ್ಗೆ, ಡೀಸೆಲ್ಲು ಇದಕ್ಕೆಲ್ಲ ಕೊಟ್ಟಿದ್ರಾಗ 9,000 ಕೋಟಿ ಕೊಟ್ಟಿದ್ದರು. ಈಗ ಇದನ್ನು 1/1/22ರಿಂದ 14 ತಿಂಗಳು ಕೊಡಿ ಅಂತ ಒಂದು ರೆಕಮೆಂಡೇಷನ್ ಮಾಡಿದರು. ಅದನ್ನು ನಮ್ಮ ಮುಖ್ಯಮಂತ್ರಿಗಳು ಆ 14 ತಿಂಗಳು ಕೊಡೋದಕ್ಕೆ ಒಪ್ಪಿಕೊಂಡು 718 ಕೋಟಿ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅವರು ಜಾಯಿಂಟ್ ಆ್ಯಕ್ಷನ್ ಕಮಿಟಿಯವರು ಇಲ್ಲ 30 ತಿಂಗಳದ್ದು 8 ತಿಂಗಳದ್ದು ಕೊಡಬೇಕು ಅಂತ ಅವರು. ಈ ಆದೇಶದ ಪ್ರಕಾರ ಇಷ್ಟೇ ಕೊಡೋಕೆ ಬರೋದು ಅಂತ ಸರ್ಕಾರದ ನಿಲುವು. ಈಗ ಆಮೇಲೆ ಒಂದು ಪಕ್ಷದಲ್ಲಿ ಈಗ ಹೋರಾಟ, ಕೋರ್ಟ್ ಕೂಡ ಒಂದು ಸ್ಟೇ ಕೊಟ್ಟಿದೆ. ಹೋರಾಟ ನಡೆದ್ರೆ ಸಾರಿಗೆ ಇಲಾಖೆಯಿಂದ ಪರ್ಯಾಯ ವ್ಯವಸ್ಥೆ ಹೇಗೆ ಮಾಡ್ಕೊಂಡಿದ್ದೀರಾ ಅಂತ? ಯಾಕೆಂದರೆ ಸಾರ್ವಜನಿಕರಿಗೆ ಸಾಕಷ್ಟು ತೊಂದರೆ ಆಗುತ್ತೆ, ವೀಕ್ ಡೇಸ್ ಕೂಡ ಹೋರಾಟ ಇರೋದು, ಎಲ್ಲರಿಗೂ ತೊಂದರೆ ಆಗುತ್ತೆ ಅಂತೇಳಿ ನಾವು ಹತ್ತತ್ರ ಒಂದು 23,000ಕ್ಕಿಂತಲೂ ಹೆಚ್ಚು ವಾಹನಗಳು, ಕಾಂಟ್ರಾಕ್ಟ್ ಕ್ಯಾರೇಜ್ ಬಸ್ಸಸ್ಸು, ಪ್ರೈವೇಟ್ ಬಸ್ಸಸ್ಸು, ಮತ್ತು PSVಗಳು, ಮತ್ತು AV, ಮ್ಯಾಕ್ಸಿ ಕ್ಯಾಬ್ಸು ಎಲ್ಲ ಸರಿ ಒಂದು ಹತ್ತತ್ರ ಒಂದು 30,000 ಬಸ್ಸಸ್ಸು ವೆಹಿಕಲ್ಸ್ನ ಅರೇಂಜ್ಮೆಂಟ್ ಮಾಡ್ಕೊಂಡಿದ್ವಿ. ಆದರೆ ಕೋರ್ಟು ಈಗ ಯಾರೋ PAL ಹಾಕಿದ್ದು, ನಾಳಿದ್ದು ಹಿಯರ್ ಮಾಡ್ತಾರೆ. ಅದರಿಂದ ಈಗ ನಾಳೆ ಈ ಸಮಸ್ಯೆ ಇರೋದಿಲ್ಲ. ಇದಿಷ್ಟು ಹಿರಿಯ ಸಚಿವರಂತ ರಾಮಲಿಂಗಾರೆಡ್ಡಿ ಅವರ ಮಾತು. ಕ್ಯಾಮ್ರಾಮನ್ ಸಯ್ಯದ್ ಜೊತೆ ಸುನಿಲ್, TV9 ಬೆಂಗಳೂರು.